ಬ್ಯುಸಿ ಅನ್ನುವಂಥದ್ದು ಸಂಬಂಧವನ್ನ ಹಾಳು ಮಾಡುತ್ತೆ ಇವತ್ತು. ಎಸ್, ಇಟ್ ಈಸ್ ಟ್ರೂ. ನಾವೆಷ್ಟು ಬ್ಯುಸಿ ಇದ್ದೀವಿ, ನಮ್ಮ ಸ್ವಂತದವರ ಅವಶ್ಯಕತೆ ಏನೆಂಬುದಾಗಿ, ಎಮರ್ಜೆನ್ಸಿ ಏನೆಂಬುದಾಗಿ ತಿಳ್ಕೊಳ್ಳಲಾರದಷ್ಟು ಬ್ಯುಸಿ ಆಗ್ಬಿಡ್ತಾ ಇದೀವಿ. ನಾವು ಬ್ಯುಸಿ ಆಗ್ತಾ ಇದೀವಿ ನಿಜ. ನಮ್ಮ ಸ್ವಂತದವರಿಗೆ ನಾವು ಪ್ರೀತಿಯಿಂದ ಸಮಯ ಕೊಡ್ಲಿಕ್ಕೆ ಆಗ್ಲಾರ್ದಷ್ಟು ಬ್ಯುಸಿ ಆಗ್ತಾ ಇದೀವಿ. ಇವು ಅನೇಕ ಕುಟುಂಬಗಳಿಗೆ ಒಡಕೆಗೆ ಕಾರಣವಾಗ್ತೈತೆ. ಅನೇಕ ಕುಟುಂಬಗಳಿಗೆ ಮನಸ್ವಾರ್ಥಗಳಿಗೆ ಕಾರಣವಾಗ್ತತೆ. ಅನೇಕ ಕುಟುಂಬಗಳು ಒಡಕಾಗಿ ಸಂಬಂಧಗಳು ದೂರ ಆಗಿರುವುದಕ್ಕೆ ಕಾರಣವಾಗ್ತೈತೆ. ಇವತ್ತು ನೀವು ದೇವ್ರ ಮಕ್ಕಳಾಗಿದ್ದೀವಿ. ಬೈಬಲ್ ಹೇಳ್ತದೆ, ಆತನ ಪ್ರೀತಿಯ ರಸವು ನಮ್ಮಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ನಾವು ಪ್ರೀತಿನ ಅರ್ಥ ಮಾಡಿಕೊಂಡಂಥವರು. ಕ್ರಿಸ್ತನ ಪ್ರೀತಿ ಅದೆಲ್ಲರನ್ನ ಸಹಿಸಿಕೊಳ್ಳುವಂತ ಪ್ರೀತಿ, ಎಲ್ಲರನ್ನ ಸೇರಿಸಿಕೊಳ್ಳುವಂತ ಪ್ರೀತಿ. ಇವತ್ತು ನಾವುಗಳು ಅದಕ್ಕೆ ಪ್ರಾಧಾನ್ಯತೆ ಕೊಟ್ಟಿಲ್ಲ ಅಂದ್ರೆ ಹೌ ಕ್ಯಾನ್ ವಿ ಸೇ ದಟ್ ವಿ ಆರ್ ದ ಫಾಲೋವರ್ಸ್ ಆಫ್ ಜೀಸಸ್ ಅಂತ ಹೇಳಿ ನಾವು ಯೇಸುವಿನ ಅನುಯಾಯಿಗಳಂತ ಹೇಳಿ ಸಾಧ್ಯವಾ? ಡೆಫಿನೆಟ್ಲಿ ನಾಟ್. ಇಲ್ವೇ ಇಲ್ಲ. ನಾವು ಎಷ್ಟು ಬಿಸಿ ಇದ್ರು ಕೂಡ ದೇವರಿಗೆ ನಾವು ಟೈಮ್ ಕೊಡ್ತಾ ಇದ್ದೀವಿ ನಿಜ, ಓಕೆ. ಬಟ್ ನಮ್ಮವ್ರಿಗೂ ನಾವು ಟೈಮ್ ಕೊಡ್ಬೇಕು. ಯಾಕಂದ್ರೆ ಇಟ್ ಈಸ್ ಟೂ ವೇ ರಿಲೇಶನ್ಶಿಪ್. ದೇವರಿಗೆ ನಾವು ಪ್ರೀತಿ ಮಾಡುವಾಗ ನಮ್ಮ ಸ್ವಂತದವ್ರಿಗೆ ನಾವು ಪ್ರೀತಿ ಮಾಡಬೇಕು. ಇಟ್ ಮೇ ಬಿ ಯುವರ್ ಹಸ್ಬೆಂಡ್, ಇಟ್ ಮೇ ಬಿ ಯುವರ್ ವೈಫ್, ಇಟ್ ಮೇ ಬಿ ಯುವರ್ ಚಿಲ್ಡ್ರನ್, ಇಟ್ ಮೇ ಬಿ ಯುವರ್ ಎಲ್ಡರ್ಲಿ ಪೇರೆಂಟ್ಸ್. ಅವರೆಲ್ಲರನ್ನು ಕೂಡ ನಾವು ಪ್ರೀತಿ ಮಾಡಬೇಕು, ಸಮಯ ಕೊಡಬೇಕು. ಇವಾಗ ಸಮಯ ಕೊಟ್ಟಕ್ಕಾಗಿಲ್ಲ ಅಂದ್ರೆ ಎಲ್ಲ ಅವ್ರು ನಮ್ಮಿಂದ ದೂರವಾದಂತ ಟೈಮಲ್ಲಿ ಸಮಯ ಕೊಡಕ್ಕಾಗುತ್ತಾ? ಇಲ್ಲ. ಅಂದ್ಕೊಳ್ಬಹುದು, ಬೇಕಾದಷ್ಟು ದುಡ್ಡು ತಂದಾಕ್ತಿದ್ದೀನಲ್ಲ ಅವ್ರಿಗೆ, ಇನ್ನೇನು ಬೇಕು ಅಂತ. ಬೇಕಾದಷ್ಟು ಅವ್ರಿಗೆ ಬೇಕಾದಂತ ಟೈಮಲ್ಲಿ ಏನೆಲ್ಲ ಬೇಕಾ ಮನೇಲಿ ತಂದಾಕ್ತಿದ್ವಲ್ಲ, ಇನ್ನೇನು ಬೇಕಂತ. ಅವ್ರು ಬಹಳ ಇಷ್ಟಪಡ್ತಾ ಇರುವಂತದ್ದು ಯುವರ್ ಪ್ರೆಸೆನ್ಸ್, ನಿನ್ನ ಅವರ ಮಧ್ಯದಲ್ಲಿ ಇರಬೇಕಾದ ಸಮಯ. ಇದು ಬಹಳ ಮುಖ್ಯವಾದಂಥದ್ದು ಇವತ್ತು. ಮನಿ ಕ್ಯಾನಾಟ್ ಬೈ ಎವ್ರಿಥಿಂಗ್, ಯು ರಿಮೆಂಬರ್ ಇಟ್. ದುಡ್ಡು ಎಲ್ಲವನ್ನ ಕೊಂಡುಕೊಳ್ಳಕ್ಕೆ ಸಾಧ್ಯವಿಲ್ಲ. ಇಷ್ಟು ದಿನಗಳು ನಾವು ಹೆಂಗೆ ಬದುಕಿದ್ದೀವಿ. ಇನ್ಮೇಲಾದ್ರೂ ವಿ ವಿಲ್ ಗಿವ್ ಅವರ್ ಟೈಮ್ ಟು ಅವರ್ ಬಿಲವೆಡ್. ನಮಗೆ ಇಷ್ಟವಾದಂತವರಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಜನಗಳಿಗೆ ನಾವು ಸಮಯ ಕೊಡೋಣ. ಗಾಡ್ ರಿಕ್ವೈರ್ಸ್, ದೇವರಿಗೆ ಅದು ಬೇಕು. ಕುಟುಂಬವನ್ನು ನಿಭಾಯಿಸಿಕೊಳ್ಳುವಂತವನು ದೇವರಿಗೆ ಇಷ್ಟ. ಸತ್ಯವೇದ ಹೇಳುತ್ತದೆ, ಜೀಸಸ್ ಈವನ್ ಡಸಂಟ್ ಫಾರ್ಗೆಟ್ ಹಿಸ್ ರೆಸ್ಪಾನ್ಸಿಬಿಲಿಟಿ. ಯೇಸು ಕ್ರಿಸ್ತನು ಕೂಡ ತನ್ನ ಬಾಧ್ಯತೆ ಮರೆತಿಲ್ಲ. ಅದನ್ನ ನೆನಪಿಟ್ಕೋಬೇಕು.